ಗಡಿಯಾಯಿತು. ಇದೀಗ ನೀರಿನ ವಿಚಾರದಲ್ಲೂ ಮಹಾರಾಷ್ಟ್ರ ಖ್ಯಾತೆ ತೆಗಿತಾ ಇದೆ. ಹರಿದು ಬರ್ತಾ ಇದ್ದ ನೀರನ್ನ ಏಕನಾಥ್ ಶಿಂದೆ ಸರ್ಕಾರ ತಡೆದಿದೆ. ಇನ್ನು ಮಹಾರಾಷ್ಟ್ರದೊಂದಿಗೂ ಈ ಬಾರಿ ನೀರಿನ ಸಮರ ಶುರುವಾಗುತ್ತಾ? ಮಹಾರಾಷ್ಟ್ರದಲ್ಲಿ ಕೆಲ ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ರಾಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಓವರ್ಫ್ಲೋ ಆಗಿ ಕೊಲ್ಹಾಪುರ ಜಿಲ್ಲೆ ಶಿರೋಳ ತಾಲೂಕಿನ ರಾಜಾಪುರ ಬ್ಯಾರೇಜ್ನಿಂದ ಓವರ್ಫ್ಲೋ ಆಗ್ತಾ ಇದೆ. ಹರಿದು ಬರ್ತಾ ಇದ್ದ ನೀರು ಕಂಡು ರೈತರು ಖುಷಿಯಾದರು. ಆದರೆ ಇದಕ್ಕೆ ಈಗ ಖ್ಯಾತೆ ತೆಗೆದಿದೆ ಮಹಾರಾಷ್ಟ್ರ. ಪ್ರಶಾಂತ್, ಓವರ್ಫ್ಲೋ ಆಗಿರೋ ನೀರಿನ ಬಗ್ಗೆಯೂ ಖ್ಯಾತೆ. ಬೇಸಿಗೆಯಲ್ಲಿ ಒಂದು 3 TMC ನೀರು ಮಹಾರಾಷ್ಟ್ರ ನಮ್ಗೆ ಕೊಡಬೇಕು, ಆ ರೀತಿಯ ಒಂದು ಒಪ್ಪಂದ ಅಲ್ಲಿನ ಜಿಲ್ಲಾಧಿಕಾರಿಗಳ ಮಧ್ಯೆ ಕೂಡ ಆಗಿತ್ತು. ಎರಡು ಸರ್ಕಾರಗಳಿಗೂ ಇವು ಗೊತ್ತಿರತಕ್ಕಂಥ ವಿಷಯ. ಮಹಾರಾಷ್ಟ್ರ ಕಳೆದ ಒಂದು 6-7 ವರ್ಷದಿಂದ ಏನು ಹೇಳ್ತಾ ಇದೆ ಅಂತಂದರೆ, ಸರಿ ನಾವು ನಿಮ್ಗೆ 3 TMC ನೀರು ಕೊಡ್ತೀವಿ, ನೀವು ನಿಮ್ಮ ಹಣದಿಂದ ನಮಗೆ ತುಬ್ಚಿ ಬಬಲೇಶ್ವರ್ MB ಪಾಟೀಲ್ ಇದ್ದಾಗ ಒಂದು ಮಹತ್ವಪೂರ್ಣ ಯೋಜನೆ, ಅಲ್ಲಿನ ಲಿಫ್ಟ್ ಇರಿಗೇಷನಿಂದ ಜತ್ ತಾಲೂಕಿಗೆ ನೀರನ್ನು ಕೊಡಿ ಅಂತಕ್ಕಂಥ ಒಂದು ವಿನಿಮಯವನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಕರ್ನಾಟಕ ಏನು ಹೇಳ್ತಾ ಇದೆ, ನಾವು ನಿಮ್ಗೆ ಜಾಗ ಕೊಡ್ತೀವಿ ಅದೇ ಪ್ರದೇಶದಲ್ಲಿ, ನೀವು ಅದನ್ನು ಹಣ ಖರ್ಚು ಮಾಡಿ, 500 ಕೋಟಿ ರೂಪಾಯಿನೂ ಖರ್ಚಾಗುತ್ತೆ, ನೀವು ಹಣ ಖರ್ಚು ಮಾಡಿ ನೀವು. ಮಹಾರಾಷ್ಟ್ರ ಅದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ನನಗನ್ಸುತ್ತೆ ನ್ಯಾಚುರಲಿ ಹರಿಯುವ ನೀರು ಮತ್ತು ಈ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಬೇಕಾಗತ್ತೆ. ಆ ಕಾರಣದಿಂದ ಅಲ್ಲಿ ದಟ್ ಈಸ್ ಅ ಹ್ಯುಮ್ಯಾನಿಟಿ. ಆ ನೀರನ್ನು ಬಿಡಲಿಕ್ಕೆ ನೀವು ಖ್ಯಾತೆಯನ್ನು ಪೊಲಿಟಿಕಲ್ ಕಾರಣಗಳಿಂದ ತೆಗೆದು ಈಗ ರಾಜಾಪುರ ಗೇಟ್ಗಳನ್ನು ಬಂದ್ ಮಾಡಿಸಿ, ಇನ್ನೊಂದು 4 ದಿನಕ್ಕೆ ಮಳೆ ಚಾಲು ಆಗ್ತದ್ರೆ ನೀವು ಆ ಗೇಟ್ಗಳನ್ನು ನೀವೇ ತೆಗಿಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ಅಂದರೆ ಮೇ 28, 30, ಆಮೇಲೆ ಈಗ ಮಳೆ ಬೀಳುವ ಅವಧಿ ಒಂದು 20-25 ದಿನ ಎಕ್ಸ್ಟೆಂಡ್ ಆಗಿದೆ. ಮೊದಲೆಲ್ಲ ಮೇ 26, 27, 28ಕ್ಕೆಲ್ಲ ಮಾನ್ಸೂನ್ ಶುರು ಆಗಿಬಿಡ್ತಾಯಿತ್ತು. ಕೊನೆಗೆ ಮೇ 30ರವರೆಗೆ ಕೇರಳದಿಂದ ಅದು ಕರ್ನಾಟಕ ಮಹಾರಾಷ್ಟ್ರ ಬರುವವರೆಗೆ. ಆದರೆ ಮಹಾರಾಷ್ಟ್ರ ಸರ್ಕಾರ ಪ್ರತಿ ವರ್ಷ ಈ ಖ್ಯಾತೆಯನ್ನು ತೆಗೆದು ನಾವು ನೀರನ್ನು ಬಿಡಲ್ಲ. ನೋಡಿ, ಕೃಷ್ಣ ಎಲ್ಲ ನೀರು ಎಷ್ಟೆಷ್ಟು ಅಲೋಕೇಶನ್ ಆಗಬೇಕು ಎಲ್ಲವೂ ಆಗಿಬಿಟ್ಟಿದೆ. ಕರ್ನಾಟಕ ಕೇಳೋದೇನು, ಬೇಸಿಗೆಯಲ್ಲಿ ನಮಗೊಂದಿಷ್ಟು ನೀರು ಕೊಡಿ ಅಂತ, ಜಾನುವಾರುಗಳಿಗೆ ಕುಡಿಯೋ ನೀರಿಗೆ. ಇದು ಬಿಡಲೇಬೇಕಾಗಿರ್ತಕ್ಕಂಥ ನೀರು. ಅಂದರೆ ಅಪ್ಪರ್ ರೈಪ್, ಈಗ ನಾವು ಕರ್ನಾಟಕದವ್ರು ತಮಿಳ್ನಾಡಿಗೆ ನೀರು ಬಿಡಲ್ವ? ನಮ್ಮ ರಾಜಕಾರಣಿಗಳು ಎಷ್ಟೇ ತೂತು ಮೇವೆ ಮಾಡಿಕೊಂಡು ಕೂಡ ದಿನಕ್ಕೆ 4,000ನೋ 5,000ನೋ 6,000ನೋ ಕ್ಯೂಸೆಕ್ಸ್ ನೀರನ್ನು ಬಿಡಲೇಬೇಕಾಗತ್ತೆ. ಕುಡಿಯುವ ನೀರಿಗೆ ಬೇಸಿಗೆ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ನಾವು ನೀರನ್ನು ಬಿಡಲ್ಲ, ಗೇಟನ್ನು ಹಾಕ್ತೀವಿ. ಅದು ಚುನಾವಣೆ ಮುಗಿದ ಮೇಲೆ ಗೇಟನ್ನು ಹಾಕ್ತೀವಿ. ಇದು ಬಹಳ ವಿಚಿತ್ರ ಪೊಲಿಟಿಕಲ್ ಪಾರ್ಟಿಗಳು. ಒಂದು ಚಿಕ್ಕ ಬ್ರೇಕ್ ನಂತರ ಚುನಾವಣೆ ಸಂದರ್ಭದಲ್ಲಿ ಗೇಟನ್ನು ಹಾಕಿದರೆ ಕರ್ನಾಟಕದಲ್ಲಿ ನುಕ್ಸಾನ್ ಆಗುತ್ತೆ. ಅದು ಯಾವುದೇ ಪಾರ್ಟಿ ಇರಲಿ, ಅಲ್ಲಿ ಯಾವುದೋ ಫಾರ್ಮೇಷನ್ ಇರಲಿ, ಇಲ್ಲಿ ಯಾವುದೇ ಫಾರ್ಮೇಷನ್ ಇರಲಿ, ಚುನಾವಣೆ ಮುಗಿದ್ಮೇಲೆ ನಾವು ಗೇಟನ್ನು ಹಾಕ್ತೀವಿ. ರೈತರ ಪ್ರತಿಭಟನೆ ಕಾರಣದಿಂದ ಗೇಟನ್ನು ಹಾಕ್ತೀವಿ. ಅನ್ಫಾರ್ಚುನೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.